ಮಹಾರಾಷ್ಟ್ರ ಮಹಾಮಳೆ ಮಹಾಪ್ರವಾಹವೇ ಸೃಷ್ಟಿಯಾಗ್ಬಿಟ್ಟಿದೆ. ದಾಖಲೆಯ ಮಳೆಗೆ ರಸ್ತೆ ಸೇತುವೆಗಳು ಜಲಾವೃತ ಆಗಿವೆ. ನದಿಗಳ ರೌದ್ರಾವತಾರಕ್ಕೆ ಜನಜೀವನ ಅಂತೂ ಅಯೋಮಯ ಆಗಿದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಭೀಮಾ ಕೃಷ್ಣೆ ನದಿಯ ನೀರು. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಹಾರಾಷ್ಟ್ರ ಮಳೆಯ ಅವಾಂತರಗಳ ದೃಶ್ಯ. ಕ್ಷಣ ಕ್ಷಣಕ್ಕೂ ಕೂಡ ಭೀಮಾ ನದಿ ಕೃಷ್ಣಾ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆಯಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ, ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಈಗ ಎದುರಾಗಿದೆ. ಇನ್ನು ಭೀಮಾ ನದಿ ಕೃಷ್ಣಾ ನದಿ ನೀರಿನಲ್ಲಿ ಏರಿಕೆ ಕಂಡು ಬಂದಿದೆ. ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಡ್ರೋನ್ ಕ್ಯಾಮೆರಾದಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆಯಿಂದ ಆಗಿರುವಂತ ಅವಾಂತರಗಳ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ನಿನ್ನೆ ಮೊನ್ನೆ ಎಲ್ಲ ಬರಗಾಲದ ಛಾಯೆ ಇತ್ತು. ಆ ಬರಗಾಲದ ಛಾಯೆಯನ್ನೇ ವರುಣ ಬದಲಾಯಿಸ್ಬಿಟ್ಟಿದ್ದಾನೆ. ಫ್ಲಡ್ ಆಗ್ತಾ ಇದೆ, ಪ್ರವಾಹ ಆಗ್ತಾ ಇದೆ. ನೋಡಿ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದ್ವೀಪದ ರೀತಿಯಲ್ಲಿ ಕಂಡು ಬರ್ತಾ ಇರೋ ದೃಶ್ಯಗಳು. ಅನೇಕ ಬ್ರಿಡ್ಜ್ಗಳು, ಕಟ್ಟಡಗಳು, ರಸ್ತೆಗಳು, ರೈಲ್ವೆ ಟ್ರ್ಯಾಕ್ಗಳು, ವಾಹನಗಳೆಲ್ಲ ಮುಳುಗಡೆ ಆಗಿವೆ. ಸಣ್ಣ ಪುಟ್ಟ ಮನೆಗಳಂತೂ ಕಾಣೋ ಹಾಗೆ ಇಲ್ಲ. ಇಲ್ಲಿ ಮನೆಗಳಿತ್ತು ಅನ್ನೋದಕ್ಕೂ ಕೂಡ ಕುರುಹು ಇಲ್ಲ. ಆ ಮಟ್ಟಕ್ಕೆ ಮುಳುಗಡೆ ಆಗಿರುವಂಥ ಅನೇಕ ಪ್ರದೇಶಗಳನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಮಹಾರಾಷ್ಟ್ರದಲ್ಲಿ ಮಳೆ ಅವಾಂತರ ಯಾವ ಮಟ್ಟಕ್ಕಾಗಿದೆ, ಜನಜೀವನ ಎಷ್ಟು ಅಸ್ತವ್ಯಸ್ತಗೊಂಡಿದೆ ಅನ್ನೋದನ್ನ ಈ ಒಂದು ದೃಶ್ಯದಲ್ಲೇ ನಾವು ಗಮನಿಸಬಹುದು.